बसवलिंगाय नमः। श्री गुरु 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 बसवलिंगाय नमः। मंत्रमूलम गुरुवाक्यम नमस्ते शालादेवी काश्मीरम प्रवासिनी
सरस्वती नमस्तभ्यं वरदे कामरूपिणी विद्यारम्भं करिष्यामि परम पूज्य भगवान ಶಿವರಾಗಿ ಹುಟ್ಟಿ ಬಂದ ಮೇಲೆ ಏನು ಬೇಕಂದ್ರೆ ಸಾಹಿತ್ಯ ಸಂಗೀತ ಕಲೆ ಏನಾದರೂ ಒಂದು ಇರಬೇಕಂತ. ಏನಾದರೂ ಒಂದು ಇಲ್ಲದಿರ್ತಕ್ಕಂಥ ಮನುಷ್ಯ ಹೆಂಗಪ್ಪ ಅಂದರೆ ಬಾಲಕೊಂಬುಗಳಿಲ್ಲದ ಪಶು ಹೂವು ಅಂತ ಹೇಳ್ತಾರೆ. ಬಾಲಕೊಂಬುಗಳಿಲ್ಲ ಅಂದ್ರೆ ಪಶುವಿಗೆ ಏನೇನು ಅರ್ಥ ಇದೆ ಏನಿಲ್ಲ. ಹಾಗೆ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಇದು ಸಾಮಗಾನ ವಿದ್ಯೆ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರೆ ಗಾನ ವಿದ್ಯೆಯೇ ಲೇಸು ಅಂತ ಸರ್ವಜ್ಞತೆ ಹೇಳ್ತಾನೆ. ಗಾನ ವಿದ್ಯೆ ಲೇಸು, ಎಲ್ಲಕ್ಕೂ ದಾನಿಯೇ ಲೇಸು ಅಂತ ಅವ್ರು ಹೇಳ್ಕೊಂಡ್ಬರ್ತಾರೆ ಕೊನೆಗೆ. ಹಾಗೆ ಭಾಳ ಸಂತೋಷದ ವಿಚಾರ ಏನಪ್ಪ ಅಂದರೆ, ನಮ್ಮ ಎಲಿಗಾರ್ ಸರ್ ಅವರು 2007-8ರಲ್ಲಿ ಇರ್ಬೋದು, ಅವರು ಬಂಕಾಪುರದಲ್ಲಿ ಒಂದು ಸಂಸ್ಥೆಯನ್ನು ತೆರೆದಿದ್ದಾರೆ. ಅಲ್ಲಿ ಸ್ವಂತ ಅವರು ಜಾಗೆ ಕೊಟ್ಟು ಅಲ್ಲಿ ಕೂಡ ಇಂಥ ಒಂದು ಸಂಸ್ಥೆಯನ್ನು ಅವರು ಬಡ ಮಕ್ಕಳ ವಿದ್ಯಾರ್ಥಿ ರಂಗಶಾಲೆ, ವಸತಿ, ಹೀಗೆ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಹಲವು ರೀತಿಯಿಂದ ಅವರ ಸೇವೆಯನ್ನು ಅಲ್ಲಿ ಜಾಗೆ ಕೊಟ್ಟು ತಮ್ಮದೇ ಇರ್ತಕ್ಕಂಥ ಒಂದು ಸಂಸ್ಥೆಯೊಳಗೆ ಅವರು ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಹಾಗೆ ಎರಡನೇದಾಗಿ ಈ ಬೆಳ್ಳಿಗೆಟ್ಟಿ, ಧಾರವಾಡದ ಬೆಳ್ಳಿಗೆಟ್ಟಿ ಸಮೀಪ ಇರ್ತಕ್ಕಂಥ ಇಲ್ಲಿ ಕೂಡ ತಮ್ಮದೇ ಇರ್ತಕ್ಕಂಥ ಜಾಗವನ್ನು ಕೊಟ್ಟು ಇಷ್ಟೆಲ್ಲ ಸಂಘಟನೆ ಮಾಡಿ ಇದರ ಮೂಲಕವಾಗಿ ಸ್ವಂತ ಜಾಗೆಯನ್ನು ಕೊಟ್ಟುಬಿಟ್ಟು ಅವ್ರು ಏನು ಮಾಡ್ತಾರೆ ಇಂಥ ಒಂದು ಕಾರ್ಯಕ್ರಮ ರೂಪಿಸಲಿಕ್ಕೆ, ಈ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಲಿಕ್ಕೆ ಅವರು ಮಾಡಿರ್ತಕ್ಕಂಥ ಈ ಸೇವೆ ನಿಜಕ್ಕೂ ಕೂಡ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವರಿಂದ ಇನ್ನೂ ಒಂದಲ್ಲ ಎರಡಲ್ಲ ಇನ್ನೂ ಅಂಥ ಅನೇಕ ಸಾಮಾಜಿಕ ಕಾರ್ಯಕ್ರಮ ಇವೆಲ್ಲ ಕೇಳಿದರೆ ವೇದಿಕೆಯ ಮುಖಾಂತರ ಅವರು ಹಲವಾರು ರೀತಿಯ ದಾನ ಧರ್ಮ ಪರೋಪಕಾರಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಇಂಚಿಗೇರಿ ಸಂಪ್ರದಾಯದ ಒಂದು ಮಠವನ್ನು ನಮ್ಮ ಇವರು ಸ್ಥಾಪನೆ ಮಾಡ್ತಾಯಿದ್ರು, ಅಂಗಡಿಯವರು. ನಾನು ಭಾಳ ವರ್ಷಗಳಿಂದ ಅನೇಕ ಬಂದಾಗಿರು ಕೂಡ ಅವರು ನಾವು ವಾಸ ಮಾಡೋದು ಅವ್ರ ಮನೆಯೊಳಗಿನೇ. ಅವ್ರ ಮನೆಯೊಳಗೆ ಇದ್ದು ಎಲ್ಲ ಒಂದು ಪ್ರಸಾದ ಸೇವೆ ಇರಬಹುದು, ಏನೆಲ್ಲ ಸೇವೆಯನ್ನು ಕೂಡ ಆ ಭಕ್ತರು ಮಾಡ್ತಾಯಿದ್ದಾರೆ. ಅಂಥವ್ರ ಒಂದು ಮುಖಾಂತರವಾಗಿ ಏನು ಆ ಇಂಚಿಗೇರಿ ಮಠ ಒಂದು ಸ್ಥಾಪನೆ ಮಾಡ್ತಾಯಿದ್ದಾರೆ. ಆ ಮಠಕ್ಕೆ ಇವತ್ತು 5,000 ರೂಪಾಯಿ ದಾನಗಳನ್ನು ಕೊಡೋದ್ರ ಮೂಲಕ ತಮ್ಮ ಒಂದು ಘನತೆಯನ್ನು ಮೆರೆದಿದ್ದಾರೆ. ಭಾಳ ಸಂತೋಷದ ವಿಚಾರ. ಒಂದಲ್ಲ ಎರಡಲ್ಲ ಹಲವಾರು ಕಡೆ ಇವತ್ತು ನಮ್ಮ ಸಂಘ ಸಂಸ್ಥೆಗೂ ಅವರು ಭಾಳಷ್ಟು, ನಮ್ಮ ಮಠ ಮಾನ್ಯಕ್ಕೆ ಕೂಡ ಭಾಳಷ್ಟು ದಾನ ಧರ್ಮ ಪರೋಪಕಾರವನ್ನು ಮಾಡಿದ್ದಾರೆ. ಭಾಳ ಸಂತೋಷದ ವಿಚಾರ. ಅದಕ್ಕೋಸ್ಕರವಾಗಿ ಆ ಮಹಿಳೆಯರಿಂದ ಇನ್ನೂ ಹೆಚ್ಚಿನ ರೀತಿ ಉತ್ತರೋತ್ತರ ಕಾರ್ಯಕ್ರಮ ನಡೀಲಿ. ಮತ್ತೇನು ಹಡಪದ ಬಂಧುಗಳು ಏನು ಒಂದು ಇವತ್ತು ಹುಟ್ಟು ಹಾಕಿದ್ದಾರೆ. ಈ ಸಂಸ್ಥೆ ಇದೇನಪ್ಪ ಅಂದರೆ ಕವಿ ಹೇಳ್ತಾನೆ, ಓ ನನ್ನ ಚೇತನ ಅಂತೆ ಆಗುವ ನೀ ಅನಿಕೇತನ ಅಂತ. ಹಾಗೆ ಈ ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಇದು ಒಂದು ಭವಿಷ್ಯನ ರೂಪಿಸ್ತಕ್ಕಂಥ, ಭವಿಷ್ಯತ್ತಿನ ಒಂದು ರೂಪಿಸ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯಾಗಿ ಬೆಳೀಲಿ, ಹೆಮ್ಮರವಾಗಿ ಬೆಳೀಲಿ. ನೀವು ಯಾವಾಗ ಕದ್ದು ಕೂಡ ನಾನು ಸದಾಕಾಲ ನಿಮ್ಮ ಜೊತೆಗೆ ನಾನು ಮಾತ್ರ ಬರ್ತಾ ಇದ್ದೀನಿ ಅಂತ ಹೇಳಿ.